ಈ ಕೋಟಿ ಕೋಟಿ ಲೂಟಿ ಪ್ರಕರಣದಲ್ಲಿ ಮೋಹನ್ ಭಾಗವತ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ನಿನ್ನೆ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಅದನ್ನೇ ನೋಡಬಹುದು ಅಂತಿದ್ದಾರೆ ಆರ್ಎಸ್ಎಸ್ ಸರ್ಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ರಾಮ್ಲಲ್ಲಾ ಕಾಣಿಕೆ ಹಣ ಏನು ದೋಚಿದ ಪ್ರಕರಣ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು. ನೀವು ಅದನ್ನೇ ನೋಡಬಹುದು ಅನ್ನೋದು ಮೋಹನ್ ಭಾಗವತ್ ಅವರ ಉತ್ತರ. राम मंदिर के ऊपर एक स्टेटमेंट आया है दत्ता जी का, वही देखो तुमसे प्रतिक्रिया मोहन जी राम मंदिर के ऊपर एक स्टेटमेंट आया है दत्ता जी का, वही देखो तुमसे प्रतिक्रिया मोहन जी राम मंदिर के ऊपर एक स्टेटमेंट आया है दत्ता जी का, वही देखो तुमसे प्रतिक्रिया ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸ್ತಾ ಇದ್ದಾರೆ, ರಾಮನ ಹುಂಡಿ ಹಣ ಕದ್ದ ಪ್ರಕರಣ ಮುಚ್ಚಿ ಹಾಕಲಾಗ್ತಾ ಇದೆ ಅನ್ನುವಂಥದ್ದು ಅವರ ಆರೋಪ. ಮಂದಿರ ಭಕ್ತಿಯಲ್ಲ, ಅಧಿಕಾರ ಮತ್ತು ಹಣದ ಸಾಧನ ಆಗಿದೆ. ಮಂದಿರವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ. ಬಿಜೆಪಿ ಆರ್ಎಸ್ಎಸ್ನ ನಿಜವಾದ ಮುಖ ಬಯಲಾಗಿದೆ ಅಂತಿದ್ದಾರೆ ಪ್ರಿಯಾಂಕ್. ಎಕ್ಸ್ ಖಾತೆಯಲ್ಲಿ ಗೃಹ ಸಚಿವರ ಪೋಸ್ಟ್ ಇದು ಕಿಡಿಕಾರಿದ್ದಾರೆ. ಬಿಜೆಪಿ ಮತ್ತು ನರೇಂದ್ರ ಮೋದಿ ತಮ್ಮ ಸಂಪೂರ್ಣ ರಾಜಕೀಯ ಅಸ್ತಿತ್ವವನ್ನು ರಾಮ ಮಂದಿರದ ಮೇಲೆ ನಿರ್ಮಿಸಿಕೊಂಡಿದ್ದಾರೆ. 1990ರ ದಶಕದಿಂದಲೂ ಆರ್ಎಸ್ಎಸ್ನ ಪ್ರಮುಖ ಉದ್ದೇಶ ರಾಮ ಮಂದಿರವಾಗಿದೆ. ಅವರು ಚಂದಾ ಚೋರಿಯನ್ನ ರಕ್ಷಿಸುವುದು ಸ್ಪಷ್ಟವಾಗಿದೆ. ರಾಮನ ಹೆಸರಿನಿಂದ ಬಿಜೆಪಿ ಮತ್ತು ಆರ್ಎಸ್ಎಸ್ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಶ್ರೀಮಂತವಾಗಿದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ರಾಮ ಮಂದಿರ ಎಂದಿಗೂ ನಂಬಿಕೆಯಾಗಿರಲಿಲ್ಲ. ಅದು ಯಾವಾಗಲೂ ಅಧಿಕಾರ ಮತ್ತು ಹಣದ ಯಂತ್ರವಾಗಿತ್ತು. ಎಸ್, ಇದು ಪ್ರಿಯಾಂಕ್ ಖರ್ಗೆ ಅವರ ಪೋಸ್ಟ್. ಅದರ ಮೂಲಕ ಅವರು ಮಂದಿರ ಅನ್ನೋದು ಅಧಿಕಾರ ಮತ್ತು ಹಣದ ಸಾಧನ ಆಗಿದೆ ಅಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ. ರಾಮನ ಹುಂಡಿ ಕದ್ದಂತಹ ಈ ಪ್ರಕರಣವನ್ನ ಮುಚ್ಚಾಕ್ಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಿದ್ದಾರೆ.